Hi students, welcome back to Arsu Learning Classes channel. ನಾವು ತ್ರಿಕೋನಮಿತಿ ಪ್ರಸ್ತಾವನೆಯಲ್ಲಿ 8.2 ತನ ಅಭ್ಯಾಸವನ್ನು ಮುಗಿಸಿದ್ದೀವಿ. ಇವಾಗ 8.3 ಅನ್ನು ನಾವು ಎಕ್ಸರ್ಸೈಸ್ ಅನ್ನು ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡ್ಕೊತ ಹೋಗೋಣ. ಬಟ್ ನಾವು ಆ ಎಕ್ಸರ್ಸೈಸ್ ಅನ್ನು ಬಿಡಿಸೋಕ್ಕಿಂತ ಮೊದಲ ಈ ಎಕ್ಸರ್ಸೈಸ್ ಅಲ್ಲಿ ನಾವು ತ್ರಿಕೋನಮಿತಿಯ ಕೆಲವೊಂದಿಷ್ಟು ಫಾರ್ಮುಲಾಸ್ ಅನ್ನು ಯೂಸ್ ಮಾಡಬೇಕಾಗ್ತೈತಿ. ಟ್ರಿಗ್ನೋಮೆಟ್ರಿ ಫಾರ್ಮುಲಾಸ್ ಯೂಸ್ ಆಗ್ತಾವು. ಅವು ಯಾವ್ಯಾವ ಥರ ಯೂಸ್ ಆಗ್ತಾವು, ಯಾವ್ಯಾವ ಥರ ಫಾರ್ಮುಲಾ ಐಡೆಂಟಿಫೈ ಮಾಡ್ತೀವಿ ಅಂತ ಹೇಳಿ ನಾವು ಇಲ್ಲಿ ತಿಳ್ಕೊಳ್ಳೋಣ. ಇಲ್ಲಿ ನೋಡಿ ಸ್ಟೂಡೆಂಟ್ಸ್, 8.3 ಎಕ್ಸರ್ಸೈಸ್ ಟ್ರಿಗ್ನೋಮೆಟ್ರಿ ಫಾರ್ಮುಲಾಸ್. ಇವಾಗ ನಾವು ಇಲ್ಲಿ ಏನು ಮಾಡೋಣ, ಮೊದಲು ಈ ಟ್ರಿಗ್ನೋಮೆಟ್ರಿಯಲ್ಲಿ ಬರುವಂತಹ ಮೇನ್ ಫಾರ್ಮುಲಾಸ್ ಅಂದರೆ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಈಕ್ವಲ್ ಟು 1. ಇದು ಟ್ರಿಗ್ನೋಮೆಟ್ರಿಯ ಫಾರ್ಮುಲಾ ಒಂದನೇ ಫಾರ್ಮುಲಾ. ಈ ಫಾರ್ಮುಲಾ ಯಾವ ಥರ ಆಗ್ತೈತಿ ಅಂತ ಹೇಳಿ ನಾವು ಇವಾಗ ನೋಡ್ಕೊಳ್ಳೋಣ. ಈಗ ನೋಡಿ, ಈ ಒಂದು ತ್ರಿಕೋನ ಇದೆ. ಈ ತ್ರಿಕೋನಕ್ಕೆ ನಾವು ಎ ಬಿ ಸಿ ಅಂತ ಹೆಸರು ಕೊಡ್ತೀವಿ. ಬಿ ಏನಾಗಿರುತ್ತೆ, ಆಲ್ವೇಸ್ 90 ಡಿಗ್ರಿ ಆಗಿರ್ತೈತಿ. ಇಲ್ಲಿ ಬಿ 90 ಡಿಗ್ರಿ ಆಗಿರ್ಬೇಕಾದ್ರೆ ಇದೇನಾಗಿರ್ತೈತಿ, ವಿಕರ್ಣ ಇರ್ತೈತಿ. ಎ ಸಿ ಇಲ್ಲಿ ಏನಾಗೈತಿ, ವಿಕರ್ಣ ಐತಿ. ಎ ಬಿ ಮತ್ತು ಬಿ ಸಿ ಏನಾಗೈತಿ, ಅಭಿಮುಖ ಬಾಹು ಮತ್ತು ಪಾರ್ಶ್ವಬಾಹುಗಳು ಆಗಿವೆ. ಈಗ ನಾವು ಎಗೆ ತೀಟಾವನ್ನು ಹಾಕಿದಾಗ ತೀಟಾದ ಎದುರುಗಿರುವುದು ಏನಾಗುತ್ತಾ, ಅಭಿಮುಖ ಬಾಹು ಆಗ್ತೈತಿ. ಎ ಬಿ ಪಾರ್ಶ್ವಬಾಹು, ಈ ಎ ಸಿ ಇದ್ದಿದ್ದು ವಿಕರ್ಣ. ನಾವಿಲ್ಲಿ ಪೈಥಾಗೋರಸ್ನ ಪ್ರಮೇಯದ ಪ್ರಕಾರ ನೋಡ್ಬೇಕಂದ್ರ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಸಿ ಸ್ಕ್ವೇರ್. ಅಭಿಮುಖ ಬಾಹು ಪ್ಲಸ್ ಪಾರ್ಶ್ವಬಾಹು ಈಕ್ವಲ್ ಟು ಏನಾಗುತ್ತಾ, ವಿಕರ್ಣ ಆಗುತ್ತಾ. ಈಗ ಇಲ್ಲಿ ಏನು ಮಾಡೋಣ, ನಾವು ಪ್ರತಿಯೊಂದು ಪದವನ್ನ ಎ ಸಿ ಸ್ಕ್ವೇರಿಂದ ಭಾಗಿಸೋಣ. ಎ ಸಿ ಸ್ಕ್ವೇರ್ನಿಂದ ಭಾಗಿಸಿದಾಗ ಇವಾಗ ಎ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ divided by AC square equal to AC square divided by AC square. ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಎ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸಿ ಸ್ಕ್ವೇರ್ ಅಂದ್ರೆ ಪಾರ್ಶ್ವಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು. ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ ಅಂದ್ರೆ ಏನಾಗುತ್ತಾ, ಕಾಸ್ ಆಗುತ್ತಾ. ಎರಡು ಕಡೆ ಸ್ಕ್ವೇರ್ ಇರೋದ್ರಿಂದ ನಾವೇನು ಮಾಡೋಣ, ಇದಕ್ಕೆ ಕಾಸ್ ಎ ಸ್ಕ್ವೇರ್ ಅಂತ ಹಾಕೋಣ. ಕಾಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸಿ ಸ್ಕ್ವೇರ್ ಅಂದ್ರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ಇವಾಗ ಏನಾಗುತ್ತಾ, ಸೈನ್ ಎ ಬ್ರಾಕೆಟ್ ಸ್ಕ್ವೇರ್ ಈಕ್ವಲ್ ಟು, ಇಲ್ಲಿ ನೋಡಿ ಎ ಸಿ ಸ್ಕ್ವೇರ್ 1 ಎ ಸಿ ಸ್ಕ್ವೇರ್ 1 ಕ್ಯಾನ್ಸಲ್ ಆಗೋಣ, ಏನಾಯ್ತು 1 ಉಳಿತು. ಇವಾಗ ಏನಾಯ್ತು ನೋಡಿ ಸ್ಟೂಡೆಂಟ್ಸ್, ಕಾಸ್ ಸ್ಕ್ವೇರ್ ಎ ಈಕ್ವಲ್ ಟು sin square a, cos square a plus sin square a equal to 1. ಇದು ನಮಗೆ ಇಕ್ವೇಶನ್ ನಂಬರ್ 1 ಸಿಕ್ತು. ಇವಾಗ ಇದರೊಳಗೆ ಬರುವಂತಹ ಟ್ರಿಗ್ನೋಮೆಟ್ರಿ ಫಾರ್ಮುಲಾ 2, 1 ಪ್ಲಸ್ tan square a equal to sec square a. ನಿಮಗೆಲ್ಲ ಇಲ್ಲಿ ಡೌಟ್ ಬರ್ತಿರ್ಬೋದು, tan ಉಲ್ಟಾ ಕಾಟ್ ಆಗುತ್ತಾ. ಬಟ್ ಇಲ್ಲಿ ಏನು ಕೊಟ್ಟರು, 1 ಪ್ಲಸ್ tan square a equal to sec square a ಅಂತ ಕೊಟ್ಟರು. ಅದು ಯಾವ ಥರ ಆಗ್ತೈತಿ ಅಂತ ನೋಡ್ಕೊಳ್ಳೋಣ ನಾವು. ಈಗ ನೋಡ್ರಿ, ಇಲ್ಲಿ ಏನು ಮಾಡು, ಪೈಥಾಗೋರಸ್ನ ಪ್ರಮೇಯ ಇದೇ ಏನೈತಿ, ಇದೇ ಒಂದು ಚಿತ್ರದಿಂದ ನಾವೇನು ಮಾಡೋಣ, 3 ಫಾರ್ಮುಲಾಸನ್ನು ಕಂಡುಹಿಡ್ಕೊಳ್ಳೋಣ. ಈಗ ನೋಡಿ, ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಸಿ ಸ್ಕ್ವೇರ್. ಇಲ್ಲೇನು ಮಾಡಿದ್ವಿ, ಮೇಲೆ ವಿಕರ್ಣದಿಂದ ಭಾಗಿಸ್ಕೊಂಡಿದ್ವಿ. ಇವಾಗ ಇಲ್ಲೇನು ಮಾಡು,
ಎ ಬಿಯಿಂದ ಭಾಗಿಸ್ಕೊಳ್ಳೋಣ. ಪಾರ್ಶ್ವಬಾಹುದಿಂದ ಪ್ರತಿ ಪದವನ್ನು ಭಾಗಿಸೋಣ. ಪ್ರತಿ ಪದವನ್ನು ಎ ಬಿ ಸ್ಕ್ವೇರ್ನಿಂದ ಭಾಗಿಸಿದಾಗ ಇಲ್ಲಿ ನೋಡಿ, ಪ್ರತಿ ಪದವನ್ನು ಎ ಬಿ ಸ್ಕ್ವೇರ್ನಿಂದ ಭಾಗಿಸಿದಾಗ ಎ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಬಿ ಸ್ಕ್ವೇರ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಬಿ ಸ್ಕ್ವೇರ್. ಈಗ ನೋಡ್ರಿ, ನಾವು ಇದನ್ನ ಇನ್ನೊಂದು ಹಿಂಗೆ ಬರ್ಕೋಬೇಕಾಗತ್ತಂದ್ರೆ ಏನು ಮಾಡ್ಕೊಳ್ಳೋಣ, ಇನ್ನೊಂದು ಸ್ಟೆಪ್ಪು ಎ ಬಿ ಡಿವೈಡೆಡ್ ಬೈ ಎ ಬಿ ಇಲ್ಲೇನಾಗುತ್ತಾ ಹೋಲ್ ಸ್ಕ್ವೇರ್ ಆಗುತ್ತಾ, ಪ್ಲಸ್ ಬಿ ಸಿ ಡಿವೈಡೆಡ್ ಬೈ ಎ ಬಿ, ಯಾಕಂದರೆ ಎರಡು ಕಡೆ ಸ್ಕ್ವೇರ್ ಅದಾವ ಅದಕ್ಕೆ ನಾವು ಏನು ಮಾಡೋಣ ಹೋಲ್ ಸ್ಕ್ವೇರ್ ಹಾಕೊಳ್ಳೋಣ. ಎ ಸಿ ಡಿವೈಡೆಡ್ ಬೈ ಎ ಬಿ ಹೋಲ್ ಸ್ಕ್ವೇರ್. ಇವಾಗ ಈಗೇನಾಗುತ್ತಾ ಇಲ್ಲಿ ನೋಡಿ, ಎ ಬಿ ಡಿವೈಡೆಡ್ ಬೈ ಎ ಬಿ ಅಂದ್ರೆ ಎ ಬಿ ಕ್ಯಾನ್ಸಲ್ ಆಗಿ ಏನು ಉಳಿಯುತ್ತಾ 1 ಉಳಿಯುತ್ತಾ, ಪ್ಲಸ್ ಬಿ ಸಿ ಡಿವೈಡೆಡ್ ಬೈ ಎ ಬಿ ಅಂದ್ರೆ ಬಿ ಸಿ ಅಂದರೆ ಇಲ್ಲಿ ಏನೈತಿ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು ಆಗುತ್ತಾ. ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು ಅಂದ್ರೆ ಟ್ಯಾನ್, ಇಲ್ಲಿ ಸ್ಕ್ವೇರ್ ಐತೆ ಸ್ಕ್ವೇರ್ ಹಾಕೋನು ಎ ಈಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಎ ಬಿ ಅಂದ್ರೆ ಇಲ್ಲಿ ನೋಡಿ ವಿಕರ್ಣ ಡಿವೈಡೆಡ್ ಬೈ ಪಾರ್ಶ್ವಬಾಹು ಅಂದರೆ ಏನು ಬರುತ್ತೆ ಸೆಕ್ ಬರುತ್ತೆ. ಸೆಕ್ ಇಲ್ಲಿ ನೋಡಿ ಸ್ಕ್ವೇರ್ ಐತಿ ಸ್ಕ್ವೇರ್ ಹಾಕೊಳ್ಳೋಣ ಸೆಕ್ ಸ್ಕ್ವೇರ್. ಇದೇನಾಯಿತು ಟ್ರಿಗ್ನೋಮೆಟ್ರಿಯ ಸೆಕೆಂಡ್ ಫಾರ್ಮುಲಾ. ಇವಾಗ ಇನ್ನೊಂದು ಬರುತ್ತೆ ಕಾಟ್ ಸ್ಕ್ವೇರ್ ಎ ಪ್ಲಸ್ 1 ಈಕ್ವಲ್ ಟು ಕೋಸೆಕ್ ಸ್ಕ್ವೇರ್ ಎ. ಇಲ್ಲಿ ನೋಡಿ ನಮ್ಗೆ ಗೊತ್ತು ಈ ಪಾರ್ಶ್ವಬಾಹು ಮತ್ತು ಅಭಿಮುಖ ಬಾಹು ಈ ಥರ ಬಾಹುಗಳು ಮತ್ತು ವಿಕರ್ಣಗಳ ರೂಪದಲ್ಲಿ ನಾವು ಬರಿಬೇಕಾದ್ರೆ ಸೈನಿನ ಅಪೋಸಿಟ್ ಕೊಸೆಕ್ ಆಗುತ್ತಾ, ಆಮೇಲೆ ಕಾಸಿನ ಅಪೋಸಿಟ್ ಸೆಕ್ ಆಗುತ್ತಾ, ಆಮೇಲೆ ಟ್ಯಾನಿನ ಉಲ್ಟಾ ಕಾಟ್ ಆಗುತ್ತಾ. ಅದೇ ವ್ಯಾಲ್ಯೂಸ್ ಒಳಗೆ ನೋಡ್ಬೇಕಾದ್ರೆ ನಾವು ತ್ರಿಕೋನಮಿತಿಯ ಅನುಪಾತಗಳ ಕೋಷ್ಟಕದಲ್ಲಿ ನೋಡ್ಬೇಕಾದ್ರೆ ಸೈನಿನ ಉಲ್ಟಾ ಕಾಸ್ ಆಗುತ್ತಾ, ಟ್ಯಾನಿನ ಉಲ್ಟಾ ಸೆಕ್ ಆಗಿರುತ್ತಾ, ಕಾಟಿನ ಉಲ್ಟಾ ಕೋಸೆಕ್ ಆಗಿರುತ್ತೆ. ಇಲ್ಲಿ ಈಗ ನಾವು ಇದನ್ನ ಒಂದು ಸಣ್ಣ ಇನ್ಫಾರ್ಮೇಷನಿಂದ ಅರ್ಥ ಮಾಡ್ಕೋಬೋದು. ಯಾವ ಥರ ಅಂದರೆ ತ್ರಿಕೋನಮಿತಿಯ ಅನುಪಾತಗಳ ವ್ಯಾಲ್ಯೂಸ್ 0 ಡಿಗ್ರಿಯಿಂದ 90 ಡಿಗ್ರಿವರೆಗೆ ಏನು ತ್ರಿಕೋನಮಿತಿಯ 6 ಅನುಪಾತಗಳ ಕೋಷ್ಟಕದಲ್ಲಿ ನಾವು ಅವರ ಬೆಲೆಗಳನ್ನು ತಿಳ್ಕೊಂಡಿದ್ವಲ್ಲ, ಆ ಬೆಲೆಗಳ ಆಧಾರದ ಮೇಲೆ ಆ ಆಧಾರದ ಬೇಸ್ ಮೇಲೆ ಏನು ಮಾಡ್ಯಾರು ಈ ಫಾರ್ಮುಲಾಸ್ ರೆಡಿ ಆಗ್ಯಾವ. ಇವಾಗ ನೋಡ್ರಿ, ಮೊದಲು ವಿಕರ್ಣದಿಂದ ಭಾಗಿಸ್ಕೊಂಡ್ವಿ, ಇಲ್ಲಿ ಪಾರ್ಶ್ವಬಾಹುದಿಂದ ಭಾಗಿಸ್ಕೊಂಡ್ವಿ. ಇವಾಗ ಏನು ಮಾಡೋಣ ಅಭಿಮುಖ ಬಾಹುದಿಂದ ಭಾಗಿಸ್ಕೊಳ್ಳೋಣ. ಇಲ್ಲಿ ಸೇಮ್ ಏನಾಗುತ್ತೆ ಎ ಬಿ ಸ್ಕ್ವೇರ್ ಬಿ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಸಿ ಸ್ಕ್ವೇರ್. ಇದೇನು ಪೈಥಾಗೋರಸ್ನ ಪ್ರಮೇಯ. ಇಲ್ಲಿ ಪ್ರತಿ ಪದವನ್ನು ಇಲ್ಲೇನು ಮಾಡಬೇಕು ಬಿ ಸಿ ಸ್ಕ್ವೇರ್ನಿಂದ ಭಾಗಿಸಬೇಕು. ಬಿ ಸಿ ಸ್ಕ್ವೇರ್ನಿಂದ ಭಾಗಿಸಿದಾಗ ಇವಾಗ ಏನಾಗುತ್ತಾ ಎ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಬಿ ಸಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಡಿವೈಡೆಡ್ ಬೈ ಬಿ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಡಿವೈಡೆಡ್ ಬೈ ಬಿ ಸಿ ಸ್ಕ್ವೇರ್. ಇದನ್ನ ನಾವು ಈ ರೀತಿ ಒಳಗೆ ಬರ್ಕೊಂಡಾಗ ಎ ಬಿ ಡಿವೈಡೆಡ್ ಬೈ ಬಿ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ಬಿ ಸಿ ಬೈ ಬಿ ಸಿ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಬಿ ಸಿ ಹೋಲ್ ಸ್ಕ್ವೇರ್. ಈಗ ನೋಡಿ ಎ ಬಿ ಡಿವೈಡೆಡ್ ಬೈ ಬಿ ಸಿ ಅಂದರೆ ಏನಾಗುತ್ತಾ, ಎ ಬಿ ಅಂದರೆ ಏನು ಪಾರ್ಶ್ವಬಾಹು, ಬಿ ಸಿ ಅಂದರೆ ಅಭಿಮುಖ ಬಾಹು. ಇದೇನಾಗುತ್ತಾ ಟ್ಯಾನಿನ ಉಲ್ಟಾ ಏನ ಕಾಟ್, ಇದೇನಾಗುತ್ತಾ ಕಾಟ್. ಇಲ್ಲಿ ಸ್ಕ್ವೇರ್ ಐತಿ ಸ್ಕ್ವೇರ್, ಇದು ಎ ಪ್ಲಸ್ ಬಿ ಸಿ ಏನಾಗುತ್ತಾ ಕ್ಯಾನ್ಸಲ್ ಆಗುತ್ತೆ, ಏನಿರುತ್ತಾ 1 ಇರುತ್ತೆ ಈಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಬಿ ಸಿ. ಅಂದರೆ ಎ ಸಿ ಅಂದರೆ ಏನಿಲ್ಲಿ ವಿಕರ್ಣ ಡಿವೈಡೆಡ್ ಬೈ ಅಭಿಮುಖ ಬಾಹು ಅಂದರೆ ಏನು ಬರುತ್ತೆ ಕೋಸೆಕ್. ಇದು ಯಾವ್ದ್ರ ಉಲ್ಟಾ
ಸೈನಿನ ಉಲ್ಟಾ ಅಲ್ವಾ, ಆದರೆ ಇಲ್ಲಿ ವ್ಯಾಲ್ಯೂ ಪ್ರಕಾರ ಏನಾಗೈತಿ, ಕಾಟಿನ ಉಲ್ಟಾ ಕೋಸೆಕ್ ಬಂದೈತಿ. ಇವಾಗ ಏನಾಯ್ತು, ಕೋಸೆಕ್ ಸ್ಕ್ವೇರ್ ಎ. ಈಗ ನಮ್ಗೆ ಈ ಮೂರು ಫಾರ್ಮುಲಾಸ್, ಮೇನ್ 3 ಫಾರ್ಮುಲಾಸ್ ನಮ್ಗೆ ಸಿಕ್ಕೊಂಡು, ಇವಾಗ ಇದ್ರೊಳಗೆ ಏನಾಗ್ತಾವೆ, ಮತ್ತೆ ಎರಡೆರಡು ಫಾರ್ಮುಲಾಸ್ ಉದ್ಭವ ಆಗ್ತಾವೆ. ಅದು ಯಾವ ಥರ ಆಗ್ತಾವ ಅಂತ ಹೇಳಿ ನೋಡ್ಕೊಳ್ಳಿ. ಈಗ ನೋಡ್ರಿ, ಫಸ್ಟ್ ಒಂದು ಫಾರ್ಮುಲಾ ಏನೈತಿ, ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಈಕ್ವಲ್ ಟು 1. ಇವಾಗ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಎರಡನ್ನು ಕೂಡಿಸಿದಾಗ 1 ಬಂತು. ಇವಾಗ ನಮಗೆ ಕಾಸ್ ಸ್ಕ್ವೇರ್ ಎ ಒಂದೇ ಬೇಕಾಗೈತಿ. ಅವಾಗ ಯಾವ ಥರ ತಗೊಳ್ಳೋದಂದ್ರೆ, ಕಾಸ್ ಸ್ಕ್ವೇರ್ ಎ ಇದು ಇದ್ದಲ್ಲೇ ಇರುತ್ತೆ, 1 ಆಸ್ ಇಟ್ ಈಸ್ ಇರುತ್ತೆ. ಈ ಪ್ಲಸ್ ಸೈನ್ ಸ್ಕ್ವೇರ್ ಎ ಈ ಕಡೆ ಬರೋಣ, ಮೈನಸ್ ಸೈನ್ ಸ್ಕ್ವೇರ್ ಎ. ಇಲ್ಲಿ ಏನಾಯ್ತು, ಕಾಸ್ ಸ್ಕ್ವೇರ್ ಎ ಅನ್ನ ನಾವು ಕಂಡುಹಿಡಿಬೇಕಂದ್ರೆ ಈ 1 ಮೈನಸ್ ಸೈನ್ ಸ್ಕ್ವೇರ್ ಎ ಅನ್ನ, ಈ ಫಾರ್ಮುಲಾವನ್ನ ನಾವು ಯೂಸ್ ಮಾಡ್ಕೋಬೇಕು. ಇವಾಗ ಹಂಗೆ ಮತ್ತೆ ಸೇಮ್ ಸೈನ್ ಸ್ಕ್ವೇರ್ ಎ, ಈ ಸೈನ್ ಸ್ಕ್ವೇರ್ ಎ ಅನ್ನ ಕಂಡು ಹಿಡ್ಕೋಬೇಕಾರ, ಸೈನ್ ಸ್ಕ್ವೇರ್ ಎ ಈಕ್ವಲ್ ಟು 1 ಆಸ್ ಇಟ್ ಈಸ್ ಇರುತ್ತೆ, ಮೈನಸ್ ಈ ಪ್ಲಸ್ ಕಾಸ್ ಇದ್ದು ಈ ಕಡೆ ಬಂದ್ರೆ ಮೈನಸ್ ಕಾಸ್ ಸ್ಕ್ವೇರ್ ಎ. ಈಗ ಏನಾಯ್ತು, ಇದು ಮೇನ್ ಫಾರ್ಮುಲಾ, ಇದ್ರೊಳಗೆ ಏನಾಯ್ತು ಮತ್ತೆ 2 ಫಾರ್ಮುಲಾ ಕ್ರಿಯೇಟ್ ಆದವು. ಇವಾಗ ಸೆಕೆಂಡ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಈಕ್ವಲ್ ಟು ಸೆಕ್ ಸ್ಕ್ವೇರ್ ಎ. ಇವಾಗ ಈ 1 ಮತ್ತು ಟ್ಯಾನ್ ಸ್ಕ್ವೇರ್ ಎ ಅನ್ನ ಕೂಡಿಸಿದಾಗ ಸೆಕ್ ಸ್ಕ್ವೇರ್ ಎ ಬರುತ್ತೆ. ಇವಾಗ ಇಲ್ಲೇನ್ ಮಾಡೋಣ, ನಮ್ಗೆ ಟ್ಯಾನ್ ಸ್ಕ್ವೇರ್ ಎ ಬೇಕಾಗೈತಿ. ಟ್ಯಾನ್ ಸ್ಕ್ವೇರ್ ಎ ಈಕ್ವಲ್ ಟು ಸೆಕ್ ಸ್ಕ್ವೇರ್ ಎ ಮೈನಸ್ 1. ಇವಾಗ ಟ್ಯಾನಿನ ಬೆಲೆ ಕಂಡುಹಿಡಿಬೇಕಾದ್ರೆ ನಾವು ಈ ಫಾರ್ಮುಲಾವನ್ನು ಯೂಸ್ ಮಾಡಬೇಕು. ಇವಾಗ 1, ಈ 1 ಅಂತ ಬೆಲೆ ಕಂಡುಹಿಡಿಬೇಕಾದ್ರೆ ಈ 1 ಆಸ್ ಇಟ್ ಈಸ್ ಇರುತ್ತೆ, ಸೆಕ್ ಸ್ಕ್ವೇರ್ ಎ ಆಸ್ ಇಟ್ ಈಸ್ ಇರುತ್ತೆ, ಈ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಈ ಕಡೆ ಬರೋಣ, ಮೈನಸ್ ಟ್ಯಾನ್ ಸ್ಕ್ವೇರ್ ಎ. ಇದೇನು ಈ ಎರಡನೇ ಮೇನ್ ಫಾರ್ಮುಲಾ ಒಳಗೆ ಉದ್ಭವ ಆಗಿರುವಂತಹ ಮತ್ತೆರಡು ಫಾರ್ಮುಲಾಸ್. ಈಗ ಮೂರನೇ ಫಾರ್ಮುಲಾ, ಕಾಟ್ ಸ್ಕ್ವೇರ್ ಎ ಪ್ಲಸ್ 1 ಈಕ್ವಲ್ ಟು ಕೋಸೆಕ್ ಸ್ಕ್ವೇರ್ ಎ. ಇಲ್ಲಿ ನೋಡ್ರಿ, ಇವಾಗ ಕಾಟ್ ಸ್ಕ್ವೇರ್ ಎ ಮತ್ತು 1 ಸೇರಿಸಿದಾಗ ಕೋಸೆಕ್ ಸ್ಕ್ವೇರ್ ಎ ಬರುತ್ತಾ. ಇವಾಗ ನಮಗೆ ಏನು ಮಾಡೋಣ, ಇಲ್ಲಿ 1ನ ಬೆಲೆ ಬೇಕಾಗೈತಿ. ಅವಾಗ ಏನು ಮಾಡೋಣ, 1 ಈಕ್ವಲ್ ಟು ಕೋಸೆಕ್ ಸ್ಕ್ವೇರ್ ಎ ಆಸ್ ಇಟ್ ಈಸ್ ಇರುತ್ತೆ, ಈ ಪ್ಲಸ್ ಕಾಟ್ ಸ್ಕ್ವೇರ್ ಎ ಈ ಕಡೆ ಬಂದ್ರೆ ಮೈನಸ್ ಕಾಟ್ ಸ್ಕ್ವೇರ್ ಎ. ಇದೊಂದು ಫಾರ್ಮುಲಾ ಆಯಿತು. ಇನ್ನು ನೆಕ್ಸ್ಟ್ ಕಾಟ್ ಸ್ಕ್ವೇರ್ ಎ ಬೇಕಾಗೈತಿ ನಮ್ಗೆ. ಕಾಟ್ ಸ್ಕ್ವೇರ್ ಎ ಈಕ್ವಲ್ ಟು ಕೋಸೆಕ್ ಸೇಮ್ ಇರುತ್ತೆ, ಕೋಸೆಕ್ ಸ್ಕ್ವೇರ್ ಎ, ಈ ಪ್ಲಸ್ 1 ಇದ್ದಿದ್ದು ಈ ಕಡೆ ಬಂದ್ರೆ ಮೈನಸ್ 1. ಇವೇನಾಯಿತು, ಈ 3 ಮೇನ್ ಫಾರ್ಮುಲಾದೊಳಗೆ ಮತ್ತೇನದು ಎರಡೆರಡು ಫಾರ್ಮುಲಾಗಳು ಉತ್ಪತ್ತಿ ಆದ. ಇವಾಗ ನೆಕ್ಸ್ಟ್ ಒನ್ ಇಲ್ಲಿ ನೋಡಿ, ಸೈನು, ಈ ಸೈನನ್ನು ನಾವು ಕಂಡುಹಿಡಿಬೇಕಂದ್ರೆ ಮತ್ತು ನಾರ್ಮಲ್ ಫಾರ್ಮುಲಾಸ್ ಸ್ವಲ್ಪ ಬರ್ತಾವು. ಈ ಸೈನ್ ತೀಟಾವನ್ನು ನಾವು ಕಂಡುಹಿಡಿಬೇಕಂದ್ರೆ ಇಲ್ಲೇನಾಗುತ್ತೆ, ಸೈನಿನ ಉಲ್ಟಾ ಏನಿರುತ್ತೆ, ಕೋಸೆಕ್ ಇರುತ್ತೆ. ಇಲ್ಲೇನಾಗುತ್ತೆ, 1 / ಕೋಸೆಕ್ ತೀಟಾ. ಸೆಕೆಂಡ್ ಒನ್ನು ಕೋಸೆಕ್ ತೀಟಾದ ಉಲ್ಟಾ ಏನು, ಸೈನ್, 1 / ಸೈನ್ ತೀಟಾ. ಇವಾಗ ಕಾಸ್ ತೀಟದ ಉಲ್ಟಾ ಏನು, ಸೆಕ್, 1 / ಸೆಕ್ ತೀಟಾ. ಇಲ್ಲಿ ಸೆಕ್ ತೀಟಾ, ಈ ಸೆಕ್ ತೀಟಾದ ಉಲ್ಟಾ ಏನು ಬರುತ್ತೆ, ಕಾಸ್, 1 / ಕಾಸ್ ತೀಟಾ. ಇನ್ನು ಟ್ಯಾನ್ ತೀಟಾ, ಇಲ್ಲಿ ನೋಡ್ರಿ, ಟ್ಯಾನಿನ ಉಲ್ಟಾ ಏನು ಬರುತ್ತಾ, ಕಾಟ್ ಬರುತ್ತಾ, 1 / ಕಾಟ್ ತೀಟಾ. ಇಲ್ಲಿ ಕಾಟಿನ ಉಲ್ಟಾ ಏನು ಬರುತ್ತಾ, ಟ್ಯಾನ್ ಬರುತ್ತಾ, 1 / ಟ್ಯಾನ್ ತೀಟಾ. ಇಲ್ಲಿ ನೋಡಿ, ಈ ಟ್ಯಾನು ಮತ್ತು ಕಾಟಿಗೆ ಇನ್ನೊಂದು ಅದರ್ ಫಾರ್ಮುಲಾ ಬರುತ್ತಾ, ಇನ್ನೊಂದು ಫಾರ್ಮುಲಾ ಬರುತ್ತಾ, ಅದು ಯಾವುದಂತ ತಿಳ್ಕೊಳ್ಳೋಣ. ಇಲ್ಲಿ ನೋಡ್ರಿ, ಸೈನ್ ತೀಟಾ ಏನು ಬರುತ್ತಾ, ಅಭಿಮುಖ ಬಾಹು / ವಿಕರ್ಣ ಬರುತ್ತಾ,
ಕೋಸೆಕ್ ಏನು ಬರುತ್ತೆ ಪಾರ್ಶ್ವಬಾಹು ಇದು ವಿಕರ್ಣ ಡಿವೈಡೆಡ್ ಬೈ ಅಭಿಮುಖ ಬಾಹು ಬರುತ್ತೆ. ಇಲ್ಲಿ ಏನಾಯಿತು, ಇಲ್ಲಿ ಒಂದು ಬಾಹುಗಳನ್ನು ಯೂಸ್ ಮಾಡಿಕೊಂಡು ಏನದು ಒಂದು ಬಾಹು ಮತ್ತು ಒಂದು ವಿಕರ್ಣ ಕೂಡಿಸಿ ಏನಾಗ್ತಿತ್ತು ಸೈನ್ ಕೋಸೆಕ್ ಕಾಸ್ ಸೆಕ್ ಆಗ್ತಿತ್ತು. ಬಟ್ ಇಲ್ಲಿ ಏನಾಗುತ್ತಾ ಟ್ಯಾನಲ್ಲಿ 2 ಬಾಹುಗಳು ಸೇರಿ ಏನಾಗುತ್ತಾ ಒಂದು ಟ್ಯಾನ್ ಆಗುತ್ತೆ. ಏನಾಗುತ್ತೆ 2 ಬಾಹುಗಳು ಸೇರಿ ಏನಾಗುತ್ತಾ ಒಂದು ಟ್ಯಾನ್ ಆಗುತ್ತೆ. ಏನದು ಒಂದು ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು. ಅದಕ್ಕೆ ಇಲ್ಲಿ ನಾವೇನು ಮಾಡಬೇಕು, ಈ ಪಾರ್ಶ್ವಬಾಹು ಮತ್ತು ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು ಬರುತ್ತಲ್ಲ, ಇದನ್ನ ನಾವೇನು ಮಾಡಬೇಕು, ಅಭಿಮುಖ ಬಾಹು ಯಾವುದ್ರೊಳಗೆ ಬರುತ್ತಾ ಮೇನ್ ಸೈನ್ ಒಳಗೆ ಬರುತ್ತಾ. ಸೈನ್ ಒಳಗೆ ಬಂದ್ರೆ ಇಲ್ಲೇನಾಗುತ್ತಾ ಮೇಲೆ ಸೈನ್ ತೀಟ ಬರುತ್ತಾ, ಸೈನ್ ತೀಟ ಈ ಡಿವೈಡೆಡ್ ಬೈ ಸೇಮ್ ಇರುತ್ತಾ. ಪಾರ್ಶ್ವಬಾಹು ಮೇನ್ ಯಾವುದ್ರೊಳಗೆ ಬರುತ್ತಾ ಕಾಸ್ ಒಳಗೆ ಬರುತ್ತಾ, ಇಲ್ಲೇನಾಗುತ್ತಾ ಕಾಸ್ ತೀಟ. ಇದು ನೋಡ್ರಿ ಟ್ಯಾನ್ ಇಂದು ಇದು ಒಂದು ಫಾರ್ಮುಲಾ, ಇನ್ನೊಂದು ಏನು ಬರುತ್ತಾ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು. ನಾವು ಯಾಕಪ್ಪ ಇದನ್ನೇ ತಗೊಂಡ್ವಿ ಅಂದ್ರೆ ಸೈನ್ ತೀಟ ಒಳಗೂ ಮೇನ್ ಏನು ಬರುತ್ತಾ ಅಭಿಮುಖ ಬಾಹು ಬರುತ್ತಾ, ಕಾಸ್ ತೀಟ ಒಳಗೆ ಮೇನ್ ಏನು ಬರುತ್ತಾ ಪಾರ್ಶ್ವಬಾಹು ಬರುತ್ತೆ. ಅದಕ್ಕೆ 2 ಬಾಹುಗಳು ಆಗ್ತವು. ಅದರಿಂದ ಇದು ಒಂದು ಟ್ಯಾನಿನ ಫಾರ್ಮುಲಾ. ಇನ್ನು ನೋಡ್ರಿ ಟ್ಯಾನಿನ ಉಲ್ಟಾ ಏನಾಗುತ್ತಾ ಕಾಟ್ ಆಗುತ್ತೆ. ಟ್ಯಾನಿನ ಉಲ್ಟಾ ಕಾಟ್ ಇರುತ್ತೆ, ಅದು ನಮ್ಗೆ ಗೊತ್ತು. ಇವಾಗ ಇಲ್ಲಿ ನೋಡ್ರಿ ಸೇಮ್ ಕಾಟಿಂದ ಏನು ಬರುತ್ತೆ ಪಾರ್ಶ್ವಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು ಬರುತ್ತೆ. ಈಗ ನೋಡ್ರಿ ಟ್ಯಾನಿನ ಉಲ್ಟಾ ಕಾಟ್ ಆಗುತ್ತಾ ಅಂದರೆ ಏನಾಗುತ್ತಾ ಪಾರ್ಶ್ವಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು ಬರುತ್ತಾ, ಪಾರ್ಶ್ವಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು ಬರುತ್ತಾ. ಇಲ್ಲೇನಾಗುತ್ತಾ ಕಾಸ್ ತೀಟಾ ಮೇಲೆ ಬರುತ್ತಾ, ಕಾಸ್ ತೀಟಾ ಡಿವೈಡೆಡ್ ಬೈ ಸೈನ್ ತೀಟಾ. ಇವೇನು ನಮ್ಗೆ ಟ್ರಿಗ್ನೋಮೆಟರಿ ಒಳಗೆ ಅಪ್ಲೈ ಆಗುವಂತಹ ಕೆಲವೊಂದಿಷ್ಟು ಫಾರ್ಮುಲಾಸ್. ಈ ಫಾರ್ಮುಲಾಸನ್ನು ಯೂಸ್ ಮಾಡ್ಕೊಂಡು ನಾವು ಇವಾಗ ಏನು ಮಾಡಬೇಕಾಗೈತಿ 8.3 ಬಿಡಿಸ್ಬೇಕಾಗೈತಿ. ಯಾವ ಥರ ಈ ಫಾರ್ಮುಲಾಗಳನ್ನು ಯೂಸ್ ಮಾಡಿಕೊಂಡು ನಾವು ಎಕ್ಸಸೈಸ್ 8.3 ಬಿಡಿಸೋದಂತ ಹೇಳಿ ಮುಂದಿನ ವಿಡಿಯೋದೊಳಗೆ ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.